ನಿದ್ರೆಗೆ ಹೋಗುವ ಮೊದಲು ಈ 5 ಅಭ್ಯಾಸಗಳನ್ನು ಮಾಡಿದರೆ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಕಾಣಬಹುದು. ನಮಸ್ಕಾರ ಸ್ನೇಹಿತರೆ, ನಮ್ಮ ವೀಣಾ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, ಬೆಳಗ್ಗೆ ಬೇಗ ಎದ್ದರೆ ಯಶಸ್ಸು ಸಿಗುತ್ತದೆ, ಬೆಳಗ್ಗೆ ಹೀಗೆ ಮಾಡಿ ಹಾಗೆ ಮಾಡಿ ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ಒಂದು ಪ್ರಶ್ನೆ, ರಾತ್ರಿ ಮಲಗುವ ಮೊದಲು ನಾವು ಏನು ಮಾಡುತ್ತೇವೆ? ಬಹುತೇಕ ಜನರು ಮೊಬೈಲ್ ಹಿಡಿದು ಸ್ಕ್ರೋಲ್ ಮಾಡುತ್ತಾ, ಯಾವುದೋ ವಿಡಿಯೋ ನೋಡುತ್ತಾ ಅಥವಾ ದಿನದ ಚಿಂತೆಗಳನ್ನೇ ಯೋಚಿಸುತ್ತಾ ಮಲಗುತ್ತಾರೆ. ಆದರೆ ಸ್ನೇಹಿತರೆ, ನಮ್ಮ ನಾಳೆಯ ದಿನ ಹೇಗಿರುತ್ತದೆ ಎನ್ನುವುದಕ್ಕೆ ಕೆಲವೊಮ್ಮೆ ನಾವು ಮಲಗುವ ಮುಂಚಿನ ಕೊನೆಯ ಕೆಲವು ನಿಮಿಷಗಳು ಕಾರಣವಾಗಬಹುದು. ಇಂದು ನಾನು ಹೇಳುವ ಈ 5 ಅಭ್ಯಾಸಗಳು ತುಂಬ ಸರಳ, ಆದರೆ ಇವುಗಳನ್ನು ಪ್ರತಿದಿನ ಪಾಲಿಸಲು ಪ್ರಯತ್ನಿಸಿದರೆ ನಿಮ್ಮ ಮನಸ್ಸು ಹೆಚ್ಚು ಶಾಂತವಾಗಿರಬಹುದು, ನಿಮ್ಮ ದಿನಚರಿಯು ಉತ್ತಮವಾಗಬಹುದು. ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಬನ್ನಿ ಸ್ನೇಹಿತರೆ, ಆ 5 ಅಭ್ಯಾಸಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯ ಅಭ್ಯಾಸ ಕೃತಜ್ಞತೆ ಹೇಳುವ ಅಭ್ಯಾಸ. ಸ್ನೇಹಿತರೆ, ನಮ್ಮ ಬಳಿ ಇಲ್ಲದನ್ನು ಯೋಚಿಸುತ್ತಾ ನಾವು ಇದ್ದದ್ದನ್ನೇ ಮರೆತು ಬಿಡುತ್ತೇವೆ. ರಾತ್ರಿ ಮಲಗುವ ಮುನ್ನ ಕೇವಲ 1 ನಿಮಿಷ ಸಾಕು. ಇಂದು ನಡೆದ 3 ಒಳ್ಳೆಯ ವಿಷಯಗಳನ್ನು ನೆನಪಿಸಿಕೊಳ್ಳಿ. ಏನೆಂದು? ದೇವರೇ, ಇಂದಿನ ದಿನಕ್ಕೆ ಧನ್ಯವಾದ. ನನ್ನ ಕುಟುಂಬ ಚೆನ್ನಾಗಿದೆ, ನನಗೆ ಊಟ ಸಿಕ್ಕಿತು, ನಾನು ಹೊಸದಾಗಿ ಏನನ್ನಾದರೂ ಕಲಿತೆ. ಇಷ್ಟು ಸಾಕು ಸ್ನೇಹಿತರೆ. ಕೃತಜ್ಞತೆ ಹೇಳುವ ಮನಸ್ಸು ಇದ್ದರೆ ಚಿಕ್ಕ ಸಂತೋಷವು ದೊಡ್ಡದಾಗಿ ಕಾಣಲು ಶುರುವಾಗುತ್ತದೆ ಅಲ್ವಾ? ಎರಡನೇ ಅಭ್ಯಾಸ, ಮೊಬೈಲ್ಗೆ ಸ್ವಲ್ಪ ವಿಶ್ರಾಂತಿ ಕೊಡಿ. ನಿಜ ಹೇಳಬೇಕು ಅಂದರೆ ಇಂದು ನಮ್ಮ ಕೈಯಲ್ಲಿ ಹೆಚ್ಚು ಸಮಯ ಇರುವುದು ಮೊಬೈಲ್ಗೇನೆ ಅಲ್ವಾ? 5 ನಿಮಿಷ ನೋಡೋಣ ಎಂದು ಹಿಡಿದರೆ 1 ಗಂಟೆ ಹೇಗೆ ಹೋಗುತ್ತದೆ ಅನ್ನೋದೇ ಗೊತ್ತಾಗೋದಿಲ್ಲ. ಸಾಧ್ಯವಾದರೆ ಮಲಗುವ ಮೊದಲು ಸ್ವಲ್ಪ ಸಮಯ ಮೊಬೈಲ್ನಿಂದ ದೂರವಿರಿ. ಆ ಸಮಯದಲ್ಲಿ 1 ಪುಸ್ತಕ ಓದಿ, ಭಕ್ತಿಗೀತೆಗಳು ಕೇಳಿ ಅಥವಾ ಮನೆಯವರ ಜೊತೆ 2 ಮಾತು ಮಾತಾಡಿ. ಮೂರನೆಯ ಅಭ್ಯಾಸ, ನಾಳೆ ಯೋಜನೆ. ಬಹಳ ಜನ ಬೆಳಗ್ಗೆ ಎದ್ದ ಮೇಲೆ ಇವತ್ತು ಮೊದಲು ಏನು ಮಾಡಲಿ ಅಂತ ಯೋಚಿಸುತ್ತಾರೆ. ಅದಕ್ಕಿಂತ ರಾತ್ರಿ ಮಲಗುವ ಮುಂಚೆಯೇ ನಾಳೆ ಮಾಡಬೇಕಾದ 3 ಮುಖ್ಯ ಕೆಲಸಗಳನ್ನು ಒಂದು ಪುಸ್ತಕದಲ್ಲಿ ಬರೆದುಕೊಳ್ಳಿ. ಹೀಗೆ ಮಾಡಿದರೆ ಬೆಳಗ್ಗೆಯ ಗೊಂದಲ ಕಡಿಮೆಯಾಗಬಹುದು ಮತ್ತು ಸಮಯವನ್ನು ಉತ್ತಮವಾಗಿ ಬಳಸಲು ಸಹಾಯವಾಗುತ್ತದೆ. 4ನೆಯ ಅಭ್ಯಾಸ, ಮನಸ್ಸನ್ನು ಹಗುರವಾಗಿಸಿಕೊಳ್ಳಿ. ಸ್ನೇಹಿತರೆ, ಪ್ರತಿದಿನ ಎಲ್ಲರ ಜೀವನದಲ್ಲೂ ಯಾವುದಾದರೂ ಸಮಸ್ಯೆ ಇರುತ್ತದೆ. ಕೆಲಸ, ಹಣ, ಕುಟುಂಬ, ಆರೋಗ್ಯ. ಆದರೆ ಆ ಚಿಂತೆಯನ್ನೇ ತಲೆಯಲ್ಲಿಟ್ಟುಕೊಂಡು ಮಲಗಿದರೆ ಮನಸ್ಸಿಗೆ ವಿಶ್ರಾಂತಿ ಸಿಗುವುದು ಕಷ್ಟ. ಆದ್ದರಿಂದ ಮಲಗುವ ಮೊದಲು ಕೆಲವು ಕ್ಷಣ ಶಾಂತವಾಗಿ ಕುಳಿತುಕೊಳ್ಳಿ. ನಿಮಗೆ ಇಷ್ಟವಾದ ಪ್ರಾರ್ಥನೆ ಮಾಡಿ, ಆಳವಾಗಿ ಉಸಿರಾಡಿ. ನಿಮ್ಮ ಮನಸ್ಸಿಗೆ ನಾಳೆ ಮತ್ತೆ ಹೊಸ ದಿನ ಎಂದು ಹೇಳಿಕೊಳ್ಳಿ. 5ನೇ ಅಭ್ಯಾಸ ಏನಪ್ಪಾ ಅಂದರೆ, ಒಳ್ಳೆಯ ಮಾತಿನೊಂದಿಗೆ ದಿನವನ್ನು ಮುಗಿಸಿ. ಮಲಗುವ ಮೊದಲು ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸಬೇಡಿ. ಬದಲಿಗೆ, ನಾನು ಇನ್ನೂ ಕಲಿಯುತ್ತಿದ್ದೇನೆ, ನಾಳೆ ಇನ್ನೂ ಚೆನ್ನಾಗಿ ಪ್ರಯತ್ನಿಸುತ್ತಿದ್ದೇನೆ, ಏನೇ ಬಂದರೂ ಧೈರ್ಯವಾಗಿ ಎದುರಿಸುತ್ತೇನೆ, ಇಂತಹ ಮಾತುಗಳನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ನಮ್ಮ ಮನಸ್ಸು ಕೇಳುವ ಮಾತುಗಳೇ ನಮ್ಮ ಆತ್ಮವಿಶ್ವಾಸವನ್ನು ರೂಪಿಸುತ್ತದೆ. ಕೊನೆಯ ಮಾತು ಸ್ನೇಹಿತರೆ, ಜೀವನವನ್ನು ಬದಲಾಯಿಸುವುದು ಯಾವಾಗಲೂ ದೊಡ್ಡ ನಿರ್ಧಾರಗಳಲ್ಲ, ಪ್ರತಿದಿನ ಮಾಡುವ ಸಣ್ಣ ಒಳ್ಳೆಯ ಅಭ್ಯಾಸಗಳು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು ಅಲ್ವಾ ಸ್ನೇಹಿತರೆ? ಇಂದು ನಾನು ಹೇಳಿದ 5 ಅಭ್ಯಾಸಗಳಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಅದನ್ನು ಹಿಂದೆ ಆರಂಭಿಸಿ 1 ವಾರ ಮಾಡಿ ನೋಡಿ. ನಿಮಗೆ ಏನಾದರೂ ಬದಲಾವಣೆ ಅನಿಸಿದರೆ ಕಮೆಂಟ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಇಂತಹ ಜೀವನಕ್ಕೆ ಉಪಯೋಗವಾಗುವ ಮೋಟಿವೇಶನಲ್ ಮತ್ತು ಭಕ್ತಿ ಸಂಬಂಧಿತ ವಿಡಿಯೋಗಳಿಗಾಗಿ ವೀಣಾ ಕನ್ನಡ ಲಾಗ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಾನು ನಿಮ್ಮ ವೀಣಾ. ಶುಭವಾಗಲಿ ಎಲ್ಲರಿಗೂ. ಧನ್ಯವಾದಗಳು.